ಎಲ್ಲರೂ ಸಂತೋಷವಾಗಿದ್ದೀರಾ ಅಂತ ನಂಬ್ತೀನಿ ನಾನು. ಯಾಕೆಂದರೆ ಮಕ್ಕಳು ಮುಂದೆ ಬಂದು ಹಾಡೋದು, ಡ್ಯಾನ್ಸ್ ಆಡೋದು, ವಚನ ಹೇಳೋದು ನೋಡುವಾಗ ಬಹಳ ಸಂತೋಷ. 6 ದಿವಸ ಇವರು ಭಾಳ ಕಷ್ಟಪಟ್ಟು ಮಕ್ಕಳಿಗೆ ಹೇಳ್ಕೊಟ್ಟು ಪಿಕ್ನಿಕ್ಕೆಲ್ಲ ಕರ್ಕೊಂಡೋಗಿ ಮೈಸೂರು ಕರ್ಕೊಂಡೋಗಿ ಆಡಿಸಿ ಚೆನ್ನಾಗಿ ಖರ್ಚು ಮಾಡಿ ಅವ್ರನ್ನ ಚೆನ್ನಾಗಿ ತಿನ್ನಿಸಿ ಕರ್ಕೊಂಬಂದಿದ್ದಾರೆ. ಈ ದಿವಸದಲ್ಲೂ ತಿನ್ಸೋಕೆ ಹೋಗ್ತಾರೆ. ಪಾಸ್ಟ್ರು ಒಂದು ಮಾತು ಹೇಳಿದ್ರು, ವಚನ ಜ್ಞಾಪಕ ಇದೆಯೋ ಇಲ್ವೋ, ಏನು ಜ್ಞಾಪಕ ಆಗುತ್ತೆ? ಊಟ. ಏನೇನು ತಿಂದ್ವಿ, ಯಾವ ದಿವಸ ಏನು ತಿಂದ್ವಿ ಅಂದ್ರೂ ಬಾಯಿ ಪಟ್ಟವಾಗಿ ಹೇಳ್ತಾರೆ ಮಕ್ಕಳು ಅಲ್ವಾ? ಹಂಗೆ ನಾವು ಊಟ ಕೊಟ್ಟು ಮಕ್ಕಳನ್ನ ದೇವ್ರ ಕಡೆ ಎಳಿತಾ ಇಲ್ಲ, ಆದರೆ ದೇವರ ಕ್ರಿಯೆ ಮಾಡುವ ಸ್ಥಳ ಇದು. ದೇವರು ಮಕ್ಕಳನ್ನ ಮುಟ್ಟುವ ಸ್ಥಳ. ಮಕ್ಕಳ ನನ್ನ ಹತ್ರ ಬರೋದನ್ನ ನೀವು ತಡೆ ಮಾಡಬೇಡ್ರಿ ಅಂತೇಳಿ ಬೈಬಲ್ ಹೇಳ್ತದೆ. ಹಂಗೆ ಈ ದಿವಸದಲ್ಲಿ ಮಕ್ಕಳನ್ನ ದೇವ್ರ ಹತ್ರ ನೀವು ಕಳಿಸೋದ್ರಿಂದ ದೇವರು ಮಕ್ಕಳು ಒಳ್ಳೆ ಕಾರ್ಯಗಳನ್ನ ಕಲ್ತ್ಕೊಳ್ತಾರೆ, ಒಳ್ಳೆ ಬುದ್ಧಿಯನ್ನು ಕಲ್ತ್ಕೊಳ್ತಾರೆ. ಯಾವ ವಿಧದಲ್ಲೂ ನಾವು ಮಕ್ಕಳಿಗೆ ಕೆಟ್ಟದನ್ನ ಹೇಳ್ಕೊಡಲ್ಲ, ಆದರೆ ಒಳ್ಳೆಯದನ್ನೇ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ನಾವು ಈ ಸಭೆ ಹೇಗೆ ಉಂಟಾಯಿತು, ಇಲ್ಲಿ ಈ ಸ್ಥಳದಲ್ಲಿ ಸಭೆ ಹೇಗೆ ಉಂಟಾಯಿತು ಅಂತೇಳಿ ಒಂದು ಸಂಕ್ಷಿಪ್ತವಾಗಿ ಚುರುಕಾಗಿ ನಾನು ಸಭೆ ಉಂಟಾಯಿತು ಸ್ಟಾರ್ಟ್ ಮಾಡಿದ್ವಿ. ಕೆರೆ ಉತ್ತರಹಳ್ಳಿ ಕೆರೆ ಹತ್ರ ಒಂದು ಸಭೆ ಇವಾಗಲೂ ಇದೆ, ಕಟ್ಟಲ್ಪಟ್ಟ ಸಭೆ. ಅದೇ ಮೊದಲಾಗಿ ಕಟ್ಟಿದ ಸಭೆ. ಈ ಸ್ಥಳ ನಮಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಯಜಮಾನ್ರಿಗಾಗಲಿ ನಮಗಾಗಲಿ. ನಾವು ಈ ಕಡೆ ಬಂದಿದ್ದೇ ಇಲ್ಲ. ನಾವಿರೋದು ಲಿಂಗರಾಜಪುರದಲ್ಲಿ. ಅಲ್ಲಿರುವಾಗ ನಮಗೆ ಮದುವೆ ಆಗಿ ಮೊದಲನೇ ಮಗಳು ಹುಟ್ಟಿದ್ಲು. ಅವಳು 6 ತಿಂಗಳು ಮಗು. ನಾವು ಮುಂಡ್ರೆಡ್ಡಿಪಾಳ್ಯದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ವಿ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗೋರು. ಹಂಗೆ ಹೋಗುವಾಗ ಟೈಮ್ನಲ್ಲಿ ಹಗಲಿನಲ್ಲಿ ಒಂದು ದಿವಸ ಜೋರು ಮಳೆ. ಆ ಮಳೆನಲ್ಲಿ ಒಂದು ಚಿಕ್ಕ ಹುಡುಗ, ಇಷ್ಟಿದ್ದ ಹುಡುಗ ಸೊಪ್ಪು ಮಾಡಿಕೊಂಡು ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ಸೊಪ್ಪು 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 ಬೇಕಾಕ ತಗೊಂಡು ಬಂದ. ಮಳೆ ನೆಂದುಕೊಂಡಿದ್ದಾನೆ. ನಾನು ಹೇಳಿದೆ, ಈ ಮಳೆನಲ್ಲಿ ಯಾಕೋ ಸೊಪ್ಪು ಮಾಡ್ತಾ ಇದೆಯಾ, ಬಾರ ಒಳಗೆ ಅಂತೇಳಿ ಕರೆದೆ. ಅವನ್ನ ಕರೆದು ನಮ್ಮ ಮನೆ ಒಳಗೆ ಕುಂಡ್ರಿಸ್ದೆ. ಮಳೆ ನಿಂತ ಮೇಲೆ ಹೋಗಿ ಸೊಪ್ಪು ಮಾರು, ಮಳೆಯಲ್ಲೆಲ್ಲ ಹೋಗಿ ನೆಂದುಕೊಂಡು ಯಾಕಪ್ಪ ಸೊಪ್ಪು ಮಾರ್ತೀಯಾ ಅಂತ ಹೇಳಿ ಅವನ್ನ ನಮ್ಮ ಮನೆ ಒಳಗೆ ಕರೆದು ಕುಂಡ್ರಿಸ್ದೆ. ಅಕ್ಕ ತುಂಬ ಹಸಿವೆ ಆಗ್ತಾ ಇದೆ ಅಕ್ಕ ನನಗೆ ಅಂದ. ಹೌದಾ, ಇರು ಅಂತೇಳಿ ಅವನಿಗೆ ಹೊಟ್ಟೆ ತುಂಬ ಊಟ ಹಾಕಿ ಫಸ್ಟ್ ಅವನ್ನ ಊಟ ಮಾಡಿಸ್ದೆ. ಮಳೆ ನಿಲ್ಲಿಲ್ಲ, ಬೀಳ್ತಾನೇ ಇತ್ತು. ಆವಾಗ ನಮ್ಮ ಮನೆಯಲ್ಲಿ ಒಂದು ಕ್ಯಾಲೆಂಡರ್ ಇತ್ತು, ಯೇಸು ಸ್ವಾಮಿ ಶಿಲ್ಬೆಗೆ ಹಾಕಿದ್ದು ಒಂದು ಕ್ಯಾಲೆಂಡರು. ಆ ಚಿತ್ರ ಇತ್ತು ಆ ಕ್ಯಾಲೆಂಡರಲ್ಲಿ. ಅದನ್ನು ಅವ್ರು ನೋಡ್ಬಿಟ್ಟು ಇವ್ರು ಯಾರು, ಯಾಕೆ ಹಿಂಗೆ ಅವ್ರನ್ನ ಹೊಡೆದಿದ್ದಾರೆ, ಏನು ಎತ್ತ ಅಂತ ಕೇಳ್ದೆ ನಾನು. ಆವಾಗ ನಾನು ಸಂಕ್ಷಿಪ್ತವಾಗಿ ಯೇಸು ಸ್ವಾಮಿದು ಕತೆ, ಅವ್ರು ಏನಕ್ಕೆ ಬಂದರು, ಏನಕ್ಕೆ ಹಿಂಗೆ ಸತ್ರು ಎಲ್ಲ ಒಂಚೂರು ಕಥೆಯನ್ನು ಹೇಳಿದ್ದೆ. ಸರಿ, ನನಗೆ ಅಣ್ಣನ ನೋಡಬೇಕು ಅಂತ ಆಸೆ ಅಂದ. ನನ್ನ ಅಣ್ಣ ಭಾನುವಾರ ಬಾರೋ ನೀನು, ಅಣ್ಣ ಇರ್ತಾರೆ ಮನೆಯಲ್ಲಿ, ಅವತ್ತು ರಜಾ, ನೀನು ಅಣ್ಣನ ನೋಡ್ಬೋದು. ಆದರೆ ನಾನು ಹೇಳಿದೆ, ಬರೋಗಿದ್ರೆ 7 ಗಂಟೆ ಒಳಗೆ ಬಂದ್ಬಿಡು, ನಾವು 7:15 ಚರ್ಚ್ಗೆ ಹೋಗ್ಬಿಡ್ತೀವಿ. ಅದಾದ್ಮೇಲೆ ಬಂದರೆ ನೀನು ಅಣ್ಣ ಸಿಕ್ಕಲ್ಲ, ನಾವು ಚರ್ಚ್ಗೆ ಹೋಗ್ಬಿಡ್ತೀವಿ ಅಂತಂದೆ. ಹೌದಾ, ಹಂಗಾದ್ರೆ ನಾನು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಊಟ ಗಿಟ ಮಾಡಿಕೊಂಡು ಸೊಪ್ಪು ತಗೊಂಡು ನಾನು ಸೇರಿ ಅವನ ಹತ್ರ ಸ್ವಲ್ಪ ಸೊಪ್ಪು ತಗೊಂಡು ಅವನ್ನ ಕಳಿಸ್ಬಿಟ್ಟೆ. ಕಳಿಸಿ ಆದಮೇಲೆ ಆ ಹುಡುಗ ಹೊರಟೋದ. ಭಾನುವಾರ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಪಾಸ್ಟರ್ ಭಾಸ್ಕರ್ ಗೊತ್ತಲ್ಲ ನಿಮಗೆ, ಅವ್ರ ಹತ್ರ ಬಂದು ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡೆಲ್ಲ ಹೋದ. ಚರ್ಚಿಗೆ ಹೋಗ್ತಾ ಇದ್ದೀವಿ ಕಣೋ ಅಂತೇಳಿ ಹೇಳಿದ್ವಿ ಅವನಿಗೆ. ನಾನು ಬರ್ತೀನಿ ಚರ್ಚ್ಗೆ ಅಂತ ಕೂತ್ಕೊಂಡ. ಅವನು ಕೊಳಕು ಬಟ್ಟೆ ಹಾಕ್ಕೊಂಡು ಸೊಪ್ಪು ಮಾಡಿಕೊಂಡು ಸೊಪ್ಪು ಮೂಟೆ ಏನದು ಮಕ್ರಿ ಎಲ್ಲ ತಗೊಂಡು ಬಂದಿದ್ದಾನೆ ನಮ್ಮ ಮನೆಗೆ. ಈ ಸೊಪ್ಪು ಇಷ್ಟೊಂದಿದೆಯಲ್ಲ, ಇದೆಲ್ಲ ಮಾರಿ ನಿನ್ನ ಮನೆಗೆ ಹೋಗ್ಬೇಕಲ್ಲ, ನೀನು ಇವಾಗ ನಮ್ಮ ಜೊತೆ ಚರ್ಚಿಗೆ ಬರೋಕ್ಕಾಗಲ್ಲ, ಇನ್ನೊಂದು ದಿವಸ ಕರ್ಕೊಂಡು ಹೋಗ್ತೀವಿ ನೀನು ಸೊಪ್ಪು ಮಾರಕ್ಕೆ ಹೋಗು. ಇಲ್ಲ, ನಾನು ಬರ್ತೀನಿ,
ನಾನು ಚರ್ಚ್ ನೋಡಬೇಕು, ನಾನು ಬರ್ತೀನಿ ಅಂತ ಹಟ್ಟವಾಗಿ ಕುತ್ಕೊಂಡ. ಸರಿ ಅಂತ ಏನು ಮಾಡ್ದ, ಆ ಸೊಪ್ಪನ್ನ ನಮ್ಮ ಮನೆ ಒಳಗೆ ಇಟ್ಬಿಟ್ಟು ಗೂಡೆನ ಮಕ್ಳಿನ ಗೂಡೆ ಸೊಪ್ಪನ್ನ ಒಳಗೆ ಇಟ್ಬಿಟ್ಟು ನಮ್ಮ ಜೊತೆ ಚರ್ಚಿಗೆ ಬಂದ. ನಾವು ಅವಾಗ ಲುತ್ರನ್ ಚರ್ಚ್ಗೆ ಹೋಗ್ತಾ ಇದ್ವಿ. ನಮ್ಮ ಯಜಮಾನ್ರದ ಮದುವೆ ಆದ ಸ್ಥಳ ಚರ್ಚ್ಗೆ ನಾವು ಹೋಗ್ತಾ ಇದ್ವಿ. ಹೋಗಿ ಬಂದಾದ್ಮೇಲೆ ಹಿಂಗೆ ನಮ್ಮೊಳಗೆ ಸ್ವಲ್ಪ ಪರಿಚಯ ಆಯಿತು. ಆ ಚಿಕ್ಕ ಹುಡುಗ ಚೆನ್ನಾಗಿ ಬರೋಕ್ಕೆ ಹೋಗೋಕ್ಕೆ ಆದಮೇಲೆ ಒಂದು ದಿವಸ ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ನಮ್ಮ ಅಣ್ಣನ ಕರ್ಕೊಂಡೋಗಿ ಪ್ರೇಯರ್ ಮಾಡಿಸ್ದ. ಎಲ್ಲ ಆದಮೇಲೆ ಒಂದು ದಿವಸ ಏನು ಮಾಡ್ದ, ನಮ್ಮ ಅತ್ತೆ ಅವ್ರಿಗೆ ನಿದ್ದೆನೇ ಬರಲ್ಲ ಅಣ್ಣ, ನೀವು ದಯವಿಟ್ಟು ಒಂಚೂರು ಬಂದು ಪ್ರೇಯರ್ ಮಾಡಿರಿ ಅಂತ ಹೇಳಿದ್ರು. ಆವಾಗ ಅವ್ರ ಅತ್ತೆ ಅವ್ರನ್ನ ಅಣ್ಣ ಹೇಳಿದ್ರು, ಪಾಸ್ಟ್ರು ನೀನು ಇಲ್ಲಿಗೆ ಕರ್ಕೊಂಬಪ್ಪ, ನಾನು ಅವ್ರಿಗೆ ಪ್ರೇಯರ್ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಆಲ್ನೈಟ್ ಪ್ರೇಯರ್ಗೆ ಅವ್ರನ್ನ ಕರ್ಕೊಂಬಂದ್ರ. ಅವ್ರ ಅತ್ತೆನ ಕರ್ಕೊಂಬಂದ್ಮೇಲೆ ಅಣ್ಣ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಿದ ದಿವಸದಿಂದ ಅವ್ರಿಗೆ ನೈಟಲ್ಲಿ ಒಳ್ಳೆ ನಿದ್ದೆನೇ ಬರ್ತಾ ಇದ್ದ. ಮನುಷ್ಯಗೆ ಒಳ್ಳೆ ನಿದ್ದೆ ಬಂತು. ಒಳ್ಳೆ ನಿದ್ದೆ ಬಂದಮೇಲೆ ಅವ್ರು ಹೋಗಿ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳಿಗೆಲ್ಲ ಹೇಳಿ, ಅಣ್ಣ ಹೆಂಗಾನ ನಮ್ಮ ಮನೆಗೆ ಕರೆಸ್ಬೇಕು ಅಂತೇಳಿ ಒಂದೇ ಹಠವಾಗಿ ನಿಂತ್ಕೊಂಡು. ಅವ್ರ ಮಕ್ಕಳು ಎಲ್ಲರೂ ಹಿಂದೂಗಳೇ, ಅವರು ಹಿಂದೂಗಳೇ. ಆದರೆ ಅಣ್ಣನ ಮೂಲಕವಾಗಿ ದೇವರು ಅವ್ರಿಗೆ ಮಾಡಿದ ಅದ್ಭುತನ ನೋಡಿ ಅವ್ರ ಮನೆಯವ್ರಿಗೆಲ್ಲ ತಿಳಿಸ್ಬೇಕು, ನನಗಿವಾಗ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಅಂತೇಳಿ ಅವ್ರೇನು ಮಾಡಿದ್ರು, ನಮ್ಮನ್ನ ಒಂದು ದಿವಸ ಕರೆಸಿದ್ರು. ಆವಾಗನೇ ನಾವು ಬಂದಿದ್ದು ಈ ಉತ್ರಳ್ಳಿ ಹೆಂಗಿದೆ, ಈ ಸ್ಥಳ ಹೆಂಗಿದೆ ಅಂತ ನೋಡಿದ್ದು ಆವತ್ತೇ. ನಮ್ಗೆ ಈ ಸ್ಥಳದ ಬಗ್ಗೆ ಒಂಚೂರು ಗೊತ್ತಿಲ್ಲ. ಮೊದಲೇ ನಾವು ಈ ಸ್ಥಳಕ್ಕೆ ಬಂದೂ ಇಲ್ಲ, ಏನೂ ಇಲ್ಲ. ಆವಾಗ ಬಂದಿದ್ದು ಅವ್ರ ಮನೆಯಲ್ಲಿ ಜಪಕೂಟ ನಡೆಸಿದ ಮೇಲೆ ಅಕ್ಕಪಕ್ಕದವರೆಲ್ಲ ಓಡ್ ಬಂದರು ಪ್ರೇಯರ್ಗೆ ಅಂತ ಬಂದರು. ಅವ್ರ ಮೇಲೆ ಅವ್ರಿಗೆಲ್ಲ ಪ್ರೇಯರ್ ಮಾಡುವಾಗ ಅಣ್ಣ ಈ ಕತೆ ಎಲ್ಲ ಹೇಳಿದ್ದಾರೆ ನಿಮಗೆ. ಆವಾಗ ಅವ್ರ ಮೇಲಿದ್ದಿದ್ದು ದೆವ್ವಗಳೆಲ್ಲ ಓಡಿ ಅವ್ರಿಗೆ ಅನೇಕರಿಗೆ ಸುಖ ಸಿಕ್ಕಿ ಚೆನ್ನಾಗಾದ್ರು. ಆದಮೇಲೆ ಹಿಂಗಾಗಿ ಅವ್ರ ಮನೆಯಲ್ಲೇ ಆ ಹುಡುಗ ನಿದ್ದೆ ಬರಲ್ಲ ಅಂತ ಹೇಳಿದ್ದು ತಾಯಿಯವ್ರ ಮಗ, ಅವನು ಒಂದು RSS ಗ್ರೂಪ್ಗೆ ಸೇರಿದವನು. ಅವನಿಗೆ ಕೋಪ, ನಮ್ಮಮ್ಮ ಇವಾಗ ಹೋಗಿ ಕ್ರಿಶ್ಚಿಯನ್ ಇದರಲ್ಲಿ ಬಂದು ಎಲ್ಲರನ್ನ ಪಾಸ್ಟರ್ ಅವ್ರನ್ನೆಲ್ಲ ಕರಿತಾವ್ರೆ, ಜಪ ಮಾಡಿಸ್ತಾವ್ರೆ ಅಂತ ಹೇಳ್ಬಿಟ್ಟು ಕೋಪ ನಮ್ಮ ಮೇಲೆ, ನಮ್ಮ ಯಜಮಾನ್ರನ್ನ ಹೆಂಗನ ಹೊಡಿಬೇಕು ಅಂತ ಕಾಯ್ತಾ ಇದ್ದವನು. ಆದರೆ ಅವ್ರ ಮನೆಗೆ ಹೋದ್ಮೇಲೆ ಅಕ್ಕಪಕ್ಕದವರೆಲ್ಲ ಬಂದು ಜಪ ಮಾಡಿಸ್ಕೊಂಡು ಅವ್ರಿಗೆ ಬಿಡುಗಡೆ ಸಿಕ್ಕಿದ್ದು ನೋಡಿದ್ಮೇಲೆ ಅವನೊಳಗೆ ಒಂದು ಬದಲಾವಣೆ ಬಂತು. ಅಯ್ಯೋ ನಿಜವಾಗ್ಲೂ ದೇವರಿದ್ದಾರೆ, ದೇವ್ರ ಕ್ರಿಯೆ ಮಾಡ್ತಾವ್ರೆ, ಯೇಸುಸ್ವಾಮಿ ಸುಖ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಆವ ದಿನ ದೇವ್ರನ್ನ ಅಂಗೀಕಾರ ಮಾಡಿಕೊಂಡು ಅವ್ರ ಮನೆಯೊಳಗೆ ಪ್ರಾರ್ಥನೆ ನಡೆಸೋಕ್ಕೆ ನಮಗೆ ಜಾಗ ಕೊಟ್ಟರು. ವಾರ ಬಂದು ಪ್ರಾರ್ಥನೆ ನಡೆಸ್ರಿ. ಇಲ್ಲಿ ನಾವು ಲಿಂಗರಾಜಪುರದಿಂದ ಇಲ್ಲಿ ಪ್ರತಿ ಭಾನುವಾರ ಬಂದು ಇಲ್ಲಿ ಪ್ರಾರ್ಥನೆ ನಡೆಸಿ ಹೋಗ್ತಾ ಇದ್ವಿ. ಅವಾಗ ಕಾರ್ ಇಲ್ಲ, ಏನಿಲ್ಲ, ಬರೀ 2 ವೀಲರ್ ಇದ್ದಿದ್ದು. ನಾನು ನಮ್ಮ ಯಜಮಾನ್ರು ಮಳೆ ಆಗಲಿ ಗಾಳಿ ಆಗಲಿ ಏನಾಗಲಿ ಅಲ್ಲಿಂದ 11 ಗಂಟೆಗೆ ನಮ್ಮ ಚರ್ಚ್ ಮುಗಿಯೋದು. ಮುಗ್ದಿದ ತಕ್ಷಣ ಇಲ್ಲಿ ಬರ್ತಾ ಇದ್ವಿ. ಇಲ್ಲಿ ಬಂದು ಇಲ್ಲಿ ನಾವು ಸಭೆಯಲ್ಲಿ ಸೇವೆ ಮಾಡಿ ಎಲ್ಲಾರ ಮನೆಗಳಿಗೆ ಅಲ್ಲಿ ಇಲ್ಲಿ ಹತ್ರ ಇರೋ ಮನೆಗಳಿಗೆಲ್ಲ ಕರೆಯೋರು. ಅವ್ರ ಸೌಖ್ಯ ಇಲ್ಲ, ಇವ್ರ ಸೌಖ್ಯ ಇಲ್ಲ, ಎಲ್ಲರ ಮನೆಗೆ ಹೋಗ್ತಾ ಇದ್ವಿ, ಜಪ ಮಾಡ್ತಾ ಇದ್ವಿ, ದೇವ್ರು ಬಿಡುಗಡೆ ಕೊಡ್ತಾ ಇದ್ರು. ಹಂಗಾಗಿ ಕೆಲವರು ದೇವ್ರನ್ನ ಅಂಗೀಕಾರ ಮಾಡಿಕೊಂಡು ಆ ಸಭೆ ಉಂಟಾಯಿತು. ಅವ್ರ ಮನೆಯಲ್ಲೇ ನಡೆಸ್ತಾ ಇದ್ದಿದ್ದು ಜಾಗದಲ್ಲಿ ಏನಾಯಿತು, ಜನ ತುಂಬಕ್ಕೆ ಶುರು ಆದರು. ಜಾಗ ಇಲ್ಲ, ಅದಕ್ಕೆ ಅವ್ರ ಮನೆ ಎದುರುಗೇನೆ ಒಂದು ಸೈಟ್ ತಗೊಂಡು ಚರ್ಚನ್ನ ಕಟ್ಟಿಸಿದ್ವಿ. ಆ ಚರ್ಚಿನಲ್ಲಿ ಅಣ್ಣ ಕೂಡ 100% ಅದರೊಳಗೆ ಕೆಲಸ ಮಾಡಿದ್ದಾರೆ. ಮಣ್ಣೆತ್ತಿದ್ದಾರೆ, ಕಲ್ಲೆತ್ತಿದ್ದಾರೆ, ಇಟ್ಗೆ ಎತ್ತಿದ್ದಾರೆ, ಎಲ್ಲ ಎತ್ತಿ ಬೆಳಗ್ಗೆ ಬಂದ್ಬಿಟ್ಟು ಅವರು ಕೆಲಸ ಮಾಡೋರು. ಒಂದೊಂದು ಸತಿ ನಮ್ಮ ಚರ್ಚ್ ಮೆಂಬರ್ಸ್ನೆಲ್ಲ ಬಸ್ನಲ್ಲಿ ಹಾಕ್ಕೊಂಡು ಕರ್ಕೊಂಡು ಒಂದು 20-25 ಜನ ಬರ್ತಾ ಇದ್ವಿ. ಬಂದು ಎಲ್ಲ ಅಲ್ಲಿ ಸುತ್ತಿ ಇರೋ ಜಾಗ ಎಲ್ಲ ಕ್ಲೀನ್ ಮಾಡೋದು, ಎಲ್ಲಿ ಕಲ್ಲು ಮಣ್ಣು ಎಲ್ಲ ಎತ್ಕೊಡೋದು. ನಾನು ಅಡುಗೆ ಮಾಡಿ ಎಲ್ಲರಿಗೆ ಹಾಕ್ಕೊಡ್ತಾ ಇದ್ದೆ. ಹಿಂಗೆ ಎಲ್ಲ ಮಾಡಿ ಈ ಥರ VBSನ ಅಲ್ಲಿ 5 ದಿವಸ 6 ದಿವಸ ನಾವು ಅಲ್ಲಿಂದ ಬಂದು ಈ ಚರ್ಚಲ್ಲಿನೇ ತಂಗಿ ನಾವು ಏನು ಮಾಡ್ತಾ ಇದ್ವಿ, ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳ್ಕೊಡ್ತಾ ಇದ್ವಿ.
ಅಲ್ಲಿ ಅಡುಗೆ ಮಾಡಿ ಅವ್ರಿಗೂ ಹಾಕೋದು ಮಾಡೋದು ಎಲ್ಲ ಮಾಡಿ ಹಿಂಗೆ ಮಾಡ್ತಾ ಇರುವಾಗಲೇ ಆ ಸಭೆ ಒಂಚೂರು ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮಗೆ ತುಂಬ ದೂರ ನಮಗೆ ಬರೋಕ್ಕಾಗಲ್ಲ ಅಂತ ಅಲ್ಲಿ ಒಂದು ಪಾಸ್ಟ್ರನ್ನ ನೇಮಿಸಿದ್ವಿ. ಆ ಪಾಸ್ಟ್ರ್ ಅಂಡರಲ್ಲಿ ಆ ಚರ್ಚು ನಡೀತಾ ಇತ್ತು. ಅದಾದಮೇಲೆ ಅನೇಕ ಪಾಸ್ಟ್ರುಗಳು ಬಂದರು. ಅನೇಕ ಮೋಸಸ್ ಪಾಸ್ಟ್ರು ಇದ್ದರು ಮೊದಲು, ಆಮೇಲೆ ಡ್ಯಾನಿಯಲ್ ಪಾಸ್ಟ್ರು ಬಂದರು, ಜ್ಞಾನೇಶ್ವರ್ ಬಂದರು, ಮೂರ್ತಿ ಬಂದರು, ಮಹೇಶ್ ಬಂದರು, ಅನೇಕ ಪಾಸ್ಟ್ರುಗಳು ಬಂದರು. ಅವರವರು ಅನುಕೂಲಕ್ಕೆ ತಕ್ಕಂತೆ ಅವರವರು ಬೇರೆ ಬೇರೆ ಕಡೆಗಳಲ್ಲಿ ಸಭೆಗಳನ್ನ ನೇಮಿಸ್ಕೊಂಡು ಅವರವರು ಹೋಗಿ ಇವಾಗ ಸೇವೆನಲ್ಲೇ ಇದ್ದಾರೆ. ಎಲ್ಲರೂ ಸೇವೆನೇ ಮಾಡ್ತಾ ಇದ್ದಾರೆ. ಅದೇ ಲಾಸ್ಟಾಗಿ ನಮ್ಮ ಇವರು ಸ್ವಾಮಿ ಶಿಲ್ಪಾ ಅವರು ಈ ಜಾಗಕ್ಕೆ ಬಂದು, ನೀವು ಬಂದು ಎಷ್ಟು ವರ್ಷ ಆಯ್ತಪ್ಪ? 7 ವರ್ಷ. ಸಂಪೂರ್ಣವಾಗಿ 7 ಅನ್ನೋದು ಸಂಪೂರ್ಣವಾದ ಒಂದು ನಂಬರ್. 7 ವರ್ಷ ಅವರು ಮಾಡಿದಂಥ ಕಾರ್ಯಗಳನ್ನ ನೋಡುವಾಗ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಇಬ್ಬರು ದಂಪತಿಗಳು ಭಾಳ ಎಕ್ಸಾಂಪಲ್ ಆಗಿದ್ದಾರೆ. ಎಲ್ಲ ವಿಷಯದಲ್ಲೂ ಹೇಳಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ. ಭಾಳ ಎಕ್ಸಾಂಪಲ್. ಯಾವ ವಿಧದಲ್ಲೂ ಇವ್ರನ್ನ ಕೈ ತೋರಿಸಿ ಇದರಲ್ಲಿ ಇವ್ರು ತಪ್ಪು ಮಾಡ್ತಾವ್ರೆ, ಇವ್ರು ಈಗ ನಡೀತಾವ್ರೆ, ದೇವ್ರಿಗೆ ವಿರೋಧವಾಗಿ ನಡೀತಾವ್ರೆ, ಈ ಕಾರ್ಯನ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಜೀವ ಕೊಟ್ಟು, ಅವ್ರ ಹಣ ಕೊಟ್ಟು, ಬಲ ಕೊಟ್ಟು ಅವರು ಸೇವೆನ ಮಾಡ್ತಾ ಇದ್ದಾರೆ. ಆದರೆ ನೀವು ನೆನೆಸ್ಬೋದು, ಇಷ್ಟು ಸೇವೆ ಮಾಡಿದವ್ರಿಗೆ ಈ ಚಿಕ್ಕ ಸಭೆ ಇಷ್ಟು ಜನ ಇದ್ದಾರೆ. ಒಂದು ದಿವಸ ಬರುತ್ತೆ, ಖಂಡಿತ ದೇವರು ಈ ಸಭೆನ ಆಶೀರ್ವದಿಸ್ತಾರೆ. ಅನೇಕ ಜನರನ್ನ ಕರ್ಕೊಂಡು ಬಂದೇ ಬರ್ತಾರೆ. ದೇವರಿಗೆ ನೋಡ್ರಿ, ದೇವ್ರದಂತ ಒಂದು ಟೈಮ್ ಇದೆ. ಆ ಟೈಮ್ಗೆ ದೇವ್ರು ಕಾಯ್ತಾ ಇರ್ತಾರೆ. ಆ ಟೈಮ್ ಒಳಗೆ ನಾವು ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ಅವರು ಬರೆದಿರ್ತಾರೆ ಅಲ್ವಾ. ಇವಾಗ ನಾವು ಸ್ಕೂಲ್ಗೆ ಹೋಗ್ತೀವಿ. ಸ್ಕೂಲ್ಗೆ ಹೋಗುವಾಗ ಎಲ್ಲ ಕ್ಲಾಸ್ನಲ್ಲಿ ಹೋದಾಗ ಪಾಠಗಳನ್ನ ಕಲಿಬೇಕು, ನೋಟ್ಸ್ ಬರಿಬೇಕು, ಒಂದೊಂದು ಟೆಸ್ಟ್ ಬರೆದು ಫೈನಲ್ ಎಕ್ಸಾಮ್ ಬರೆದು ಲಾಸ್ಟಲ್ಲೇ ನಮಗೆ ರಿಸಲ್ಟ್ ಬರೋದು. ಹೋಗಿ ಕೂತಿದ್ದ ಕ್ಲಾಸ್ನಲ್ಲಿ ನಮ್ಗೆ ರಿಸಲ್ಟ್ ಬಂದು ನೆಕ್ಸ್ಟ್ ಕ್ಲಾಸ್ಗೆ ಪಾಸ್ ಮಾಡ್ತಾರಾ? ಇಲ್ಲ. ಆ ಹೋಲ್ ಇಯರ್ ನಾವು ಕಷ್ಟಪಡಬೇಕಾಗಿದೆ. ಹಾಗೆ ಇವರು 7 ವರ್ಷ ಕಷ್ಟಪಟ್ಟಿದ್ದಾರೆ. ಆ ಯೋಸೇಫನ ಕಾಲದಲ್ಲಿ 7 ವರ್ಷ ಏನು ಕಷ್ಟ? 7 ವರ್ಷ ಏನಿತ್ತು? ಬರಗಾಲ ಇತ್ತು. ಆಮೇಲೆ ಇನ್ನು 7 ವರ್ಷ ಏನು ಬಂತು? ಸಮೃದ್ಧಿ ಅಲ್ವಾ. ಹಂಗೆ 7 ವರ್ಷ ಮುಗಿದ್ಮೇಲೆ ಅವ್ರದ್ದು 8ನೇ ವರ್ಷ ಸ್ಟಾರ್ಟ್ ಆಗುವಾಗ ಖಂಡಿತ ದೇವರು ಸಮೃದ್ಧಿಯಿಂದ ಇವ್ರನ್ನ ನಡೆಸ್ತಾರೆ. ಈ ಸಭೆ ಆಶೀರ್ವದಿಸಲ್ಪಡ್ತದೆ. ಬರ್ದಿಟ್ಕೊಳ್ರಿ ನೀವು. ಖಂಡಿತವಾಗ್ಲೂ ದೇವರು ಇವ್ರನ್ನ ಇಟ್ಟು ಅನೇಕ ಕಾರ್ಯಗಳನ್ನು ಮಾಡಲು ಅವ್ರನ್ನ ನೇಮಿಸಿದ್ದಾರೆ. ನಾವು ಅವ್ರ ಬಾಳನ್ನ ನೋಡ್ತಾ ಇದ್ದೀವಿ, ದೇವರು ನೋಡ್ತಾ ಇದ್ದಾರೆ. ನೋಡಿ ತಕ್ಕಂಗೆ ದೇವರು 7 ವರ್ಷ ಕಾದಿದ್ದಾರೆ. ಏನು 7 ವರ್ಷ ಕಾದಿದ್ದಾರೆ. ಈ 7 ವರ್ಷ ದಾಟಿ 8ನೇ ವರ್ಷಕ್ಕೆ ಹೋಗುವಾಗ ಖಂಡಿತವಾಗ್ಲೂ ದೇವರು ಅವ್ರನ್ನ ಆಶೀರ್ವದಿಸ್ತಾರೆ. ಅವರೆಲ್ಲ ವಿಧದಲ್ಲೂ ಸೇವಕರನ್ನ ಘನಪಡಿಸೋದ್ರಲ್ಲಿ, ಸಭೆ ಮೆಂಬರ್ಸ್ನ ಘನಪಡಿಸೋದ್ರಲ್ಲಿ, ಮಕ್ಕಳ ವಿಷಯದಲ್ಲಿ ಅವ್ರು ಕೇರ್ ಟೇಕ್ ಮಾಡೋದ್ರಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಅವರು ಸಭೆಗೆ ಒಂದು ಪಾಲಕರಾಗಿ, ಸಭಾಪಾಲಕರಾಗಿದ್ದು ಮಾಡಬೇಕಾಗಿದ್ದೆಲ್ಲ ಕಾರ್ಯನ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವ ತಪ್ಪನ್ನು ನಾವು ಕಂಡುಹಿಡಿಯೋಕ್ಕೆ ಆಗಲ್ಲ. ಕೆಲವು ಪಾಸ್ಟ್ಗಳಲ್ಲಿ ನಾವು ಅನೇಕ ಕಾರ್ಯಗಳನ್ನ ಕಂಡುಹಿಡಿಬೋದು, ಆದರೆ ಇವರಲ್ಲಿ ನಾವು ಕಂಡುಹಿಡದೇ ಇರೋಂಥ ಕಾರ್ಯಗಳು ಒಂದೂ ಇಲ್ಲ. ದೇವರು ಇವ್ರನ್ನ ಖಂಡಿತವಾಗ್ಲೂ ಆಶೀರ್ವದಿಸಿ ಇವರನ್ನು ಇನ್ನೂ ಮಹಿಮೆಯಲ್ಲಿ ಇವರನ್ನು ಇಡ್ತಾರೆ ಅಂತೇಳಿ ನನ್ನ ನಂಬಿಕೆ. ಪ್ರಾರ್ಥನೆ ಶಿಲ್ಪ ಮೇಲೆ ಬನ್ನಿ. ಪಾಸ್ಟ್ರೆ ಮಾಡಿರೋರು ಎಲ್ಲರೂ ಕಣ್ಗಳನ್ನು ಮುಚ್ಚಿ ಎಲ್ಲರ ಕೈಗಳನ್ನ ಎತ್ತಿ ಇವರಿಬ್ಬರನ್ನ ದೇವರೇ ಆಶೀರ್ವದಿಸಪ್ಪ. ನಮ್ಗೆ ಒಳ್ಳೆ ಪಾಸ್ಟ್ರಮ್ಮನ ಕೊಟ್ಟಿದ್ಯಾ. ಇವ್ರ ಮೂಲಕ ನಾವು ಅನೇಕ ಕಾರ್ಯಗಳನ್ನ ಕಲ್ತ್ಕೊಂಡಿದ್ದೀವಿ. ದೇವರ ಬಗ್ಗೆ ಅನೇಕ ಕಾರ್ಯಗಳನ್ನ ನಮಗೆ ತಿಳಿಯಪಡಿಸಿದ್ದಾರೆ.
ಅದರ ಪ್ರಕಾರ ನಡೆಯುವಂತೆ ನಮ್ಮನ್ನು ಮಾಡಿದ್ದಾರೆ. ಇನ್ನು ಮುಂದೆಯೂ ನಡೆಯುವ ಹಾಗೆ ಕೃಪೆ ಮಾಡು ಅಂತೇಳಿ ಇವ್ರನ್ನ ಆಶೀರ್ವಸು ಅಂತೇಳಿ ಎಲ್ಲರ ಕೈಗಳನ್ನೆತ್ತಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ ಯೇಸಪ್ಪ, ಈ ಮಗನಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಸ್ವಾಮಿಯನ್ನು ಶಿಲ್ಪನ್ನು ನಿನ್ನ ಹಸ್ತದಲ್ಲಿ ಕೊಡ್ತೇವೆ. ಇದುವರೆಗೂ ನಡೆಸಿದ ದೇವನು ಅಪ್ಪ, ಇನ್ನು ಮೇಲೂ ನಡೆಸುವಾತನಾಗಿದ್ದೀ ರಾಜ. ಇವರ ಬಾಳಿನಲ್ಲಿ ಅನೇಕ ಕಷ್ಟಗಳು, ಅನೇಕ ಶೋಧನೆಗಳು, ಅನೇಕ ಬರಬಾರದ ಕಾರ್ಯಗಳು, ಎಲ್ಲ ಮಾತುಗಳು ಏನೇನು ಬಂದಿದ್ರು ಕೂಡ ಅಪ್ಪ ಇವರು ಅದನ್ನೆಲ್ಲ ತಡ್ಕೊಂಡು 7 ವರ್ಷಗಳ ಕಾಲ ಅಪ್ಪ ಸಹಿಸಿಕೊಂಡು ಈ 8ನೇ ವರ್ಷದಲ್ಲಿ ಕಾಲಿಟ್ಟಿರುವಾಗ ನಿಶ್ಚಯವಾಗಿ ಸ್ವಾಮಿ ಇವರನ್ನು ನೀನು ಆಶೀರ್ವದಿಸ್ಬೇಕಪ್ಪ. ಈ ಮಕ್ಕಳನ್ನು ಆಶೀರ್ವದಿಸು, ಇವರನ್ನು ನಿನ್ನ ರಕ್ತದೊಳಗೆ ಮುದ್ರಿಸಿಕೋ. ಇವರಿಗೆ ವಿರೋಧವಾಗಿ ಎದ್ದೇಳುವ ಯಾವ ಆಯುಧವು ಇವರನ್ನು ಮುಟ್ಟದಾಗೆ ಕಾದುಕೋ ಸ್ವಾಮಿ. ನಿನ್ನ ಬಲವಾದ ಹಸ್ತದೊಳಗೆ ಇವರು ಒದಗಿದ್ದಾರೆ ಸ್ವಾಮಿ. ಇವರನ್ನು ನಡೆಸು, ನಿನ್ನ ಆಲೋಚನೆಯನ್ನು ಕೊಟ್ಟು ಇವರನ್ನು ನಡೆಸು, ಪ್ರಕಾಶಿಸು, ನಿನ್ನ ಮಹಿಮೆಯಿಂದ ತುಂಬಿಸು ರಾಜ, ನಿನ್ನ ಬಲದಿಂದ ತುಂಬಿಸು, ನಿನ್ನ ಆಲೋಚನೆಯಿಂದ ತುಂಬಿಸು ರಾಜ. ಇವರು ವೇದ ವಚನವನ್ನು ಹೇಳುವಾಗಲೂ ಎಸಪ್ಪ ಎಲ್ಲಾ ಕಾರ್ಯಗಳಲ್ಲಿ ಅಪ್ಪ ಮಕ್ಕಳು ನಿನ್ನನ್ನು ಅವರಲ್ಲಿ ನೋಡುವಾಗೆ ನೀನು ಕೃಪೆ ಮಾಡು ಸ್ವಾಮಿ. ಆ ರೀತಿಯಾಗಿ ಇವರನ್ನು ನಡೆಸು. ಇದುವರೆಗೂ ಕಾದಾತನು, ಇನ್ನು ಮೇಲೆಯೂ ಕಾಲೆಯು ಶಕ್ತನಾಗಿದ್ದೀ ಸ್ವಾಮಿ. ನಿನ್ನ ವಾಗ್ದಾನದ ಪ್ರಕಾರ ಈ ಸಭೆಯನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ತರ್ತೀಯ. ಇನ್ನು ಅನೇಕ ಜನ ಹೊಸ ಆತ್ಮಗಳನ್ನು ಸ್ವಾಮಿ ಜನರನ್ನು ಈ ಸಭೆಗೆ ಕರ್ಕೊಂಡು ಬರಲು ಹೋಗ್ತೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಡೆಸುವ ಎಲ್ಲಾ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ ರಾಜ. ಈ ಮಕ್ಕಳನ್ನು ಕಾದುಕೋ, ದಾರಿನಿಡಿಸು, ಕೈ ಹಿಡಿದು ನಡೆಸು ರಾಜ. ಯಾವ ಶೋಧನೆ ಬಂದರೂ ಕೂಡ ಯಪ್ಪ ಅವ್ರು ಎದುರಿಸುವ ಶಕ್ತಿಯನ್ನು ಬಲವನ್ನು ಕೊಟ್ಟು ಈ ಧೈರ್ಯವಾಗಿ ನಡೆಯುವಾಗೆ ಕೃಪೆ ಮಾಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ, ಆಮೇಲೆ. ದೇವರಿಗೆ ಸುಮಾರು ಕಾರ್ಯಗಳನ್ನು ಕಟ್ಟರೆ